ಆವಾಗ ಒಂದು ಜೇನು ಹುಳ ಡೈಲಿ ಒಂದು ಹೂವು ತೊಗೊಂಡೋಗಿ ಬಂಡೆ ಒಳಗೆ ಹೋಗ್ತಿತ್ತಂತೆ. ನನಗಂತೂ ಉಸಿರಾಡಕ್ಕೆ ಹೋಯ್ತಲ್ಲ, ಆ ಮಟ್ಟಕ್ಕೆ ಟೈಟ್ ಆಗ್ಬಿಟ್ಟೈತಿ. ಬೇಗ ಮದುವೆ ಆಗಲಿ. ಸಾಕ್ಷಿಗೆ ನನ್ನ ಬಾಮೈದವನೆ, ನಾನು ಎತ್ತಿಲ್ಲ ಅಂತ ಹೇಳ್ಬಿಟ್ರೆ ಆಮೇಲೆ ಫ್ಯೂಚರಲ್ಲಿ ನಮ್ಮ ಬಾಮೈದ ನೀರು ಕುಡ್ದಂಗೆ ಹತ್ತುತ್ತಾವನಿ, ನನಗೆ ನೀರು ಕುಡಿಯಂಗೆ ಆಯ್ತಾ ಇದೆ ಹತ್ಬಿಟ್ಟು. ಮೇಲೆ ನಿಂತ್ಕೊಂಡ್ರೆ ಯಾವ ಥರ ಇದೆ ವ್ಯೂ, ಕ್ರೇಜಿ ಆಗಿದೆ. ತಿರ್ಗಿ ಒಂದು ಸೆಕೆಂಡು, ಇವ್ರ ತಲೆ ತುಂಬ ಬರೀ ಹೂವನ್ನೇ ತುಂಬ್ಕೊಂಡೈತೆ ಗೈಸ್. ನೋಡಿ ಇಲ್ಲಿ ಶಾರಿಂಗ್ ನೋಡಿ ಗೈಸ್, ಹಿಂಗೆ ಜನ. ನನ್ನ ಬಾಮೈದಂಗೆ ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ. ಇವಾಗ ಅಲ್ಲೇನು ಶೀಟ್ಗಳು ಹಾಕಿ ಕೆಳಗಡೆ ಟೇಬಲ್ ಹಾಕೋಲ್ಲ, ಆ ಟೇಬಲ್ಗಳೆಲ್ಲ ಇಲ್ಲಿ ಹಾಕಿರ್ತಾರೆ. ವರ್ಷಕ್ಕೆ ಬರಲ್ಲ ಏನಿಲ್ಲ, ಬಂದ್ಬಿಡ್ತೀರಾ ಸುಮ್ಮನೆ ಜನ BMTC ಬಸ್ ಹತ್ಕೊಂಡು. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ರೆ ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದಾರೆ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನೀವೆಲ್ಲರಿಗೂ ಗೊತ್ತು ನನಗೆ ಮದುವೆ ಆಗಿದೆ ಅಂತ. ಆ್ಯಂಡ್ ಆಲ್ರೆಡಿ ನೀವೆಲ್ಲರೂ ನೋಡಿದಿರೋದೇ ನಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ನಮ್ಮನೆ ದೇವ್ರಿಗೆ ಹೋಗ್ಬಿಟ್ಟು ನಾನು ನಮ್ಮವರು ಪೂಜೆ ಮಾಡಿಸ್ಕೊಂಡು ಬಂದಿದ್ದು. ಸೊ ಇವಾಗ ನಮ್ಮತ್ತೆ ಮನೆ ಸೈಡಲ್ಲಿರೋ ಮನೆ ದೇವ್ರುಗಳಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋ ದಿನ. ಸೊ ಅದಕ್ಕೆ ನಮ್ಮ ಮಾವ 7 ಗಂಟೆಗೆ ಎದ್ದು ರೆಡಿಯಾಗಿ ಅಂತ ಹೇಳಿದರು. ಬಟ್ ಇಲ್ಲ, ಆಲ್ರೆಡಿ ಟೈಮ್ ನೋಡಿ 7:15 ಆಗಿಬಿಟ್ಟಿದೆ. ನಮ್ಮವ್ರು ಬಂದ್ಬಿಟ್ಟು ಇವಾಗ ಎಬ್ಬರಿಸಿದ್ರು. ಸೊ ನಾನು ಇವಾಗ ಎದ್ದೆ. ಈಗ ಹೋಗ್ಬಿಟ್ಟು ಎದ್ದು ರೆಡಿಯಾಗಿ ಬರೋದು ಒಂದೇ ಬಾಕಿ. ಆ್ಯಂಡ್ ನಮ್ಮವರು ಎದ್ದಿದ ತಕ್ಷಣವೇ ಮನೆ ಒರೆಸ್ತಾಯಿದ್ರು, ಎಲ್ಲಾದರೂ ಗೊತ್ತಿಲ್ಲ. ಇವಾಗ ಇಲ್ಲೆಲ್ಲ ಬಂದರು ಗೈಸ್, ಎಬ್ಬರಿಸ್ಬಿಟ್ಟು ಹೋದರು. ಇಲ್ಲಿ ನಿದ್ದೆ ಚೆನ್ನಾಗಿ ಬರ್ತೈತೆ ಗೈಸ್, ಫಾಲ್ಟ್ ಅದು. ನಿದ್ದೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ಬೇಗ ಎದ್ದೊಳಕ್ಕಾಗ್ತಾಯಿಲ್ಲ. ಅದಕ್ಕೆ 7 ಗಂಟೆಗೆ ಎದ್ದೊಳ್ಳಿ ಅಂತಂದ್ರೆ ನಾವು 7:15 ಎದ್ದಿದ್ದೀವಿ. ಅವ್ರ ಮನೆ ದೇವರು ಇರೋದು ನಾಗಮಂಗ್ಲದಲ್ಲಿ. ಸೊ ಮತ್ತೆ ಇವಾಗ ಇಲ್ಲಿಂದ ವಾಪಸ್ ನಾಗಮಂಗ್ಲಿಗೆ ಹೋಗ್ಬೇಕು. ನಾಗಮಂಗ್ಲ ಆ್ಯಕ್ಚುಲಿ ನಮ್ಮೂರಿಗೆ ಹತ್ರ, ಇವರಿಗೆ ಸ್ವಲ್ಪ ದೂರ. ಬಟ್ ಸ್ಟಿಲ್ ಮನೆ ದೇವರು ಅಂತಂದರೆ ಅದು ಎಷ್ಟು ಕಿಲೋಮೀಟ್ರ್ ಇದ್ರೂ ಹೋಗಲೇಬೇಕು, ಪೂಜೆ ಮಾಡಿಸ್ಲೇಬೇಕು. ಸೊ ನಾನು ಹೇಳಿದೆ ನೋಡಿ, ಆಲ್ರೆಡಿ ನಮ್ಮವ್ರು ಎದ್ಬಿಟ್ಟು ಮನೆ ಒರೆಸ್ತಾವ್ರೆ ಅಂತ ಬಂದರು. ಹಲೋ, ಕಮ್ಮಿಯೋ ಗುಡ್ ಮಾರ್ನಿಂಗ್ ಹೇಳ್ರಿ ನಮ್ಮ ಇವ್ರಿಗೆ, ನಮ್ಮ ಸಬ್ಸ್ಕ್ರೈಬರ್ಸಿಗೆ. ಈ ಕಡೆ ನೋಡ್ಬಿಟ್ಟು ಹೇಳ್ಬೇಕು ಹಾಯ್ ಮಾಡಿಕೊಂಡು. ಗೈಸ್, ಕೇಳಿಸ್ತಾ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದಿದ್ದು? ನೋಡಿ, ಬೆಳಗ್ಗೆ ಎದ್ಬಿಟ್ಟು ಒರೆಸ್ತಾವ್ರೆ, ಮನೆ ಒರೆಸ್ತಾವ್ರೆ. ಮೇಡಮ್ ಅವ್ರು ಮನೆ ಒರೆಸ್ತಾವ್ರೆ. ಅಲ್ಲಿ ನೀಟಾಗಿ ಒರೆಸ್ರಿ, ಕಸ ಹೋಗಿಲ್ಲ ಅಲ್ಲಿ ನೀಟಾಗಿ ಒರೆಸಿ. ಅಲ್ಲಿ ಕಸನೇ ತೊಳೆದಿಲ್ಲ ಅಲ್ರಿ ನೀಟಾಗಿ. ನೀವು ಸಂದಿಲ್ ಸೇರ್ಕೊಂಡೈತೆ ಅಂದರೆ ಸಂದಿಲೆಲ್ಲ ಗುಡಿಸ್ಬೇಕಪ್ಪ, ಗೊತ್ತಾಗಲ್ವಾ? ಅತ್ತೆನೂ ಬರ್ತಾರಾ? ನಿಮ್ಮ ಅತ್ತೆನೂ ಬರ್ತಾರಾ? ಯಾರು ಹೋಯ್ತಾರದು ಇವಾಗ? ಅತ್ತೆ ಗೈಸ್, ನಮ್ಮ ಅತ್ತೆಗೇನೋ ಸ್ವಲ್ಪ ಕೆಲಸ ಇದೆಯಂತ ಎಲ್ಲೇ, ಸೊ ಅದಕ್ಕೆ ಅವ್ರು ಬರ್ತಲ್ಲ. ಇವಾಗ ನಾನು, ನಮ್ಮವರು, ನಮ್ಮ ಮಾವ ಮತ್ತು ನನ್ನ ಬಾಮೈದ 4 ಜನ ಹೋಗ್ತಿದ್ದೀವಿ. ಬೆಳಗ್ಗೆ ಬೇಗ ಎಬ್ಬರಿಸ್ಬೇಕು ತಾನೆ ಬಂದು. ನೀವು ಬಂದು ಎಬ್ಬರಿಸಿದ್ದೆ ಇವಾಗ? ನನಗೆ ನಿನ್ನೆ ಒಳ್ಳೇದು, ನಾನು ನಿದ್ದೆ ಹೊಡಿತೀನಿ ಚೆನ್ನಾಗಿ. ನೋಡಿ ಗೈಸ್, ಒರೆಸ್ತಾರೆ. ಅಲ್ಲೆಲ್ಲ ಅಲ್ಲಿ ನೋಡ್ರಿ, ಕಸ ಆಯ್ತು, ಒರೆಸ್ರಿ ನೀಟಾಗಿ ಒರೆಸ್ರಿ ನೀಟಾಗಿ. ಒರ್ಸಕ್ಕೆ ಬರಲ್ಲ ಏನಿಲ್ಲ, ಬಂದುಬಿಡ್ತೀರಾ ಸುಮ್ಮನೆ ಜನ BMTC ಬಸ್ ಹತ್ಕೊಂಡು. ಸಂಬಳ ಇಸ್ಕೊಳ್ಳಲ್ಲ ತಿಂಗಳ ಯಾಕೆ ಯಾರು ಕೊಡ್ತಾಯಿಲ್ಲ? ನಿಮ್ಮ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು, ಸಂಬಳ ಬೇರೆ ಕೊಡ್ಬೇಕಂತ. ಏನು ದೌರ್ಜನ್ಯ ಮಾಡ್ತಾಯಿದ್ದೀರ ನಮ್ಮೇಲೆ? ಸೊ ಬನ್ನಿ ಗೈಸಿ, ಹೋಗ್ಬಿಟ್ಟು ಫಸ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋಣ. ಇಲ್ಲಾಂದ್ರೆ ನಮ್ಮ ಮಾವ ಇನ್ನೊಂದು ಕಾಲ್ ಕೊಡ್ತಾರೆ, ಸ್ನಾನ ಎಬ್ಬರಿಸೋ ಬೇಗ ಅಂತ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬರೋಣ ಗೈಸ್. ಫೈನಲಿ 8 ಗಂಟೆಗೆ ರೆಡಿಯಾಗಿ ಅಂತಂದಿದ್ರು ನಮ್ಮ ಮಾವ. ಬಟ್ 8 ಗಂಟೆಗೆ ಆಗದೆ 8:15 ರೆಡಿಯಾಗಿ ಮನೆ ಬಿಡ್ತಾಯಿದ್ವಿ. ನಮ್ಮವ್ರು ನೋಡಿ ಗೈಸ್, ಫುಲ್ ಸೀರೆ ಹಾಕ್ಕೊಂಡು ರೆಡಿ ಆಗ್ತಾರೆ. ನಮ್ಮವ್ರೆ ತಿರುಗ್ರಿ, ಟಾಟಾ ಗ್ರೀನ್ ಸ್ಯಾರಿ ನಮ್ಮವರು. ಸೊ ಇವಾಗ ನಾನು ನಮ್ಮ ಮಾವ, ನಮ್ಮ ಬಾಮೈದ ಎಲ್ಲರೂ ಹೊತ್ಕೊಂಡು ಸೊ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಗೈಸ್. ನಾವು ಮನೆಯಿಂದ ರೆಡಿಯಾಗಿ ಕಾರ್ ಎತ್ಕೊಂಡು ಈಗ ತಿಂಡಿಗೆ ಅಂತ ಬಂದು ನಿಲ್ಸಿದ್ದೀವಿ. ಇದು ಓದ್ಸಲ ನಮ್ಮ ಮಾವರು ಬರುವಾಗ ಇಲ್ಲಿ ತಿನ್ಕೊಂಡು ಬಂದಿದ್ರಂತೆ. ಸೊ ತಿಂಡಿ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಮತ್ತೆ ಇಲ್ಲೇ ತಂದು ನಿಲ್ಸವ್ರೆ. ಬಾಬಾಯಿಂದ ನೀನು ಇಲ್ಲೇ ತಿಂದಿದ್ದೆ ಹೊಸಲ? ಚೆನ್ನಾಯ್ತಾ? ಏನು ತಿಂದಿದ್ದೆ ಹೊಸಲ? ಮಸಾಲೆ. ನಿಮ್ಮ ಅಕ್ಕನ ಫೇವ್ರೇಟ್ ಕಣೋ ಮಸಾಲೆ ದೋಸೆ. ಮೇಡಮರ ಇವತ್ತು ಹಂಗಾರೆ ಮಸಾಲೆ ದೋಸೆ ಫಿಕ್ಸು. ನೋಡು, ನೀನು ತಗೊಳ್ಳೋದ್ರಲ್ಲಿ ತಿನ್ಕೋತೀನಿ ಅಂತ ಹೇಳ್ತಾವಳು. ನೋಡಿ ಗೈಸ್, ಹಿಂಗೆ ಜನ. ನನ್ನ ಬಾಮೈದಂಗೆ ನೆಮ್ಮದಿಯಾಗಿ ತಿನ್ನೋಕ್ಕೂ ಬಿಡಲ್ಲ. ಅದೇನು ಅಂತ ಅಕ್ಕನ ಪಡೆದ್ಬಿಟ್ಟಿದ್ಯೋ. ಬನ್ನಿ ಗೈಸ್, ಇವಾಗ ನೆಮ್ಮದಿಯಾಗಿ ತಿಂಡಿ ಮಾಡಿಕೊಂಡು ಫಸ್ಟ್ ಯಡಿಯೂರು ದೇವಸ್ಥಾನ ಅಂತೆ, ಯಡಿಯೂರು ದೇವಸ್ಥಾನಕ್ಕೆ ಹೋಗೋಣ. ಹೊಟ್ಟೆ ತುಂಬ ತಿಂಡಿ ಆಯಿತು. ನಮ್ಮ ಮೇಡಮ್ ಅವ್ರು ಗೈಸ್, ನನ್ನ ಬಾಮೈದಂಗೆ ಪಾಪ ನೆಮ್ಮದಿಯಾಗಿ ಮಸಾಲೆ ದೋಸೆನೂ ತಿನ್ನಕ್ಕೆ ಬಿಡಲಿಲ್ಲ. ಯಾಕೆ ಹಿಂಗೆ ಕಿತ್ಕೊಂಡು ತಿಂತೀರಾ ವೈದ್ಯಂದ್ರಲ್ಲಿ? ಹಾಂ,
ಹಂಚ್ಕೊಂಡು ತಿನ್ಬೇಕು. ಹಾಂ ಹಂಚ್ಕೊಂಡು ತಿನ್ಬೇಕಂತೆ. ಆಮೇಲೆ ಇದು ನೋಡ್ರಿ, ಇಲ್ಲಿ ಮಧ್ಯದಲ್ಲಿ ಮರ ಹಾಕಿರೋದು ಎಷ್ಟು ಚೆನ್ನಾಗೈತೆ. ಇವಾಗ ನೋಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಬರ್ತೀವಲ್ಲ ಅವಾಗ ಈ ಮರಗಳು ಇನ್ನೂ ದೊಡ್ಡ ಆಗಿರ್ತವೆ. ಇಲ್ಲೆಲ್ಲ ಟೇಬಲ್ ಹಾಕ್ಬಿಟ್ಟಿರ್ತಾರೆ ನೋಡಿ, ಅಲ್ವಾ? ಸೊ ಚೆನ್ನಾಗಿದೆ ನೋಡಿ ಗೈಸ್, ಈ ಥರ ಹಾಕಿದ್ದಾರೆ ಮರಗಳು. ಇವಾಗ ನೋಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಬಂದಾಗ ಈ ಮರಗಳನ್ನ ಮತ್ತೆ ತೋರಿಸ್ತೀನಿ ನಿಮಗೆ, ಓಕೆನಾ? ಮೋಸ್ಟ್ಲಿ ನನಗನ್ಸಿರೋ ಪ್ರಕಾರ ಇವಾಗ ಅಲ್ಲೇನು ಶೀಟ್ಗಳು ಹಾಕಿ ಕೆಳಗಡೆ ಟೇಬಲ್ ಹಾಕೋರಲ್ಲ, ಆ ಟೇಬಲ್ಗಳೆಲ್ಲನೂ ಇಲ್ಲಿ ಹಾಕಿರ್ತಾರೆ. ಸೊ ದಟ್ ಮರಗಳೆಲ್ಲ ಫುಲ್ ಉದ್ದ ಆದಮೇಲೆ ಒಳ್ಳೆ ನೆರಳು ಬರುತ್ತೆ. ಅದಕ್ಕೆ ಹೋಟ್ಲು ನೇಮೇ ಇಲ್ಲಪ್ಪ ಈ ಹೋಟ್ಲಿಗೆ. ಇದಾ ಶಾರ್ಕ್ ಫುಡ್ ಕೋರ್ಟ್ ಅಂತ ಐತಲ್ಲ, ಅದ ಚೆನ್ನಾಗಿತ್ತಾ ತಿಂಡಿ? ಗೈಸ್ ಒಂದು ಮಸಾಲೆ ದೋಸೆ ತಿಂದ, ಒಂದೇ ತಿಂದಿದ್ದು ಪಾಪ. ಯಾಕೆ ಸಾಕು ಒಂದು? ಅದನ್ನು ಕಿತ್ಕೊಂಡಲ್ಲ ಅವಳು, ಯಾಕೆ ಕಿತ್ಕೊಂಡು ತಿಂತ್ಯಾ? ಶಾರಿಂಗ್ ಇಸ್ ಕ್ಯಾರಿಂಗ್. ನಿನ್ಗೆ ಇಷ್ಟ ಆಗಿರೋದನ್ನ ಕೊಟ್ಬಿಡ್ತೀಯಾ? ಶೇರಿಂಗ್ ಇಸ್ ಕ್ಯಾರಿಂಗ್ ಅಂತೀಯಲ್ಲ. ಬನ್ನಿ ಗೈಸ್, ಇವಾಗ ಇಲ್ಲಿಂದ ಫಸ್ಟ್ ಯಡಿಯೂರು ದೇವಸ್ಥಾನ. ಇವ್ರಿಗೆ ನಮಗೆ ಇಬ್ರಿಗೂ ಮನೆ ದೇವರು ಸಿದ್ಧಲಿಂಗೇಶ್ವರ ಸ್ವಾಮಿ. ಸೊ ಬನ್ನಿ ಇವಾಗ ಇಲ್ಲಿಂದ ಯಡಿಯೂರ್ಗೆ ಹೋಗ್ಬಿಟ್ಟು ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡೋಣ. ಗೈಸ್ ನಾವಲ್ಲಿ ತಿಂಡಿ ಮಾಡಿಕೊಂಡು ಈಗ ಬಂದಿದ್ದೀವಿ ಯಡಿಯೂರು ಸಿದ್ಧಲಿಂಗೇಶ್ವರ. ನಮ್ಮ ಮೇಡಮ್ ಅವ್ರು ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಬಿಟ್ಟು ಕಾಯಿ, ಹೂವು, ಅಕ್ಕಿ, ಬಾಳೆಹಣ್ಣು, ಗಂಧಕಡ್ಡಿ ಮತ್ತು ಕುಂಕುಮ ಎಲ್ಲ ತಗೊಂಡು ಈಗ ದೇವ್ರಿಗೆ ಅರ್ಪಿಸೋಕೆ ಹೋಯ್ತವ್ರೆ. ಅರ್ಕೆ ಮಾಡ್ಕೊಂಡಿದ್ದ ಅದು ಹೆಂಗೆ? ಮನೆ ದೇವ್ರಿಗೆ ಕೊಡಬೇಕಾ ಯೂಶಲಿ? ಅದೇ ನಾವು ಕೊಟ್ವಲ್ಲ ಅಲ್ಲಿ, ಹಾಗೆ. ಎಷ್ಟು ದೇವ್ರಿಗೆ ಕೊಡ್ಬೇಕು ಇವತ್ತು? ಗೈಸ್ ಓವರ್ ಆಲ್ 7 ದೇವ್ರಿಗೆ ಹೋಗ್ಬಿಟ್ಟು ಕೊಡ್ಬೇಕಾಗಿರೋದು. ನಮ್ಮ ಮಾವ ನಮ್ಮ ಬಾಮ ಇದೆಲ್ಲ ಹೋಗ್ತಾವ್ರೆ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು. ಮನೆ ದೇವರಾದ್ರೂ ಫಸ್ಟ್ ಟೈಮ್ ಬಂದಿದ್ದೀನಿ. ಯಾಕೆ ಹೇಳಿ, ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಅಲ್ವಾ, ನೆನಪಿಲ್ಲ. ಬಟ್ ಇವಾಗಂತೂ ಬಂದಿದ್ದೀವಿ. ಬನ್ನಿ ಕೈ ಕಾಲು ತೊಳ್ಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಬರೋಣ, ಹೋಗೋಣ. ಗೈಸ್ ಬಂದು ನೆಮ್ಮದಿಯಾಗಿ ನಮ್ಮ ಮನೆ ದೇವ್ರ ದರ್ಶನ ಆಯಿತು. ಸೊ ಇವಾಗ ಮನೆ ದೇವ್ರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಇಲ್ಲಿಂದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅದಿರೋದು ನಾಗಮಂಗಲದಲ್ಲಿ ಅಲ್ವೇನ್ರಿ? ಸೊ ನಾಗಮಂಗಲಕ್ಕೆ ಹೋಗಬೇಕು. ಆಯಿತಾ? ಹ್ಯಾಪಿ? ಮನೆ ದೇವ್ರಿಗೆ ಬಂದಿದ್ದು ಇನ್ನೂ ಬೇಜಾನಿದ್ದಾವೆ, ನೋಡಬೇಕು ಅಂತೀರಾ? ಅಭಿ ಪಿಕ್ಚರ್ ಬಾಕಿ. ಓ ಮೈ ಗಾಡ್, ಒಳ್ಳೆ ಹಿಂದಿ ನೋಡಿ ಗೈಸ್, ನಮ್ಮ ಹಿಂದಿಯೆಲ್ಲ ಮಾತಾಡ್ತಾವ್ರೆ. ಸೊ ಇವಾಗ ಗಂಡು ಮನೆ ದೇವ್ರನ್ನ ಮುಗಿಸ್ಕೊಂಡು ಈಗ ಹೆಣ್ಣು ಮನೆ ದೇವರು ಮತ್ತು ವೀರಭದ್ರೇಶ್ವರ ಸ್ವಾಮಿಗೆ ಹೋಗೋ ಟೈಮು 1 ಗಂಟೆವರೆಗೂ ಮಾತ್ರ ಇರ್ತಾರಂತೆ. ಸೊ 1 ಗಂಟೆ ಅಷ್ಟೊಳಗಡೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮುಗಿಸ್ಕೋಬೇಕು. ಇಲ್ಲ ಅಂತಂದರೆ ಕದಾಕ್ಬಿಡ್ತಾರೆ, ಆಮೇಲೆ ಬಂದಿದ್ದು ವೇಸ್ಟ್ ಆಗಿಬಿಡುತ್ತಲ್ವ. ಸೊ ಅದಕ್ಕೆ ಇವಾಗ ಇಲ್ಲಿಂದ ಬೇಗ ಹೋಗ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ನಾವು ಅಲ್ಲಿಂದ ಇವಾಗ ನಾಗಮಂಗಲದಲ್ಲಿರೋ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ. ಸೊ ಇವಾಗ ಅದ್ರೊಳಗಡೆ ಹೋಗೋಕ್ಕೆ ನಮ್ಮವರೆಲ್ಲ ರೆಡಿ ಮಾಡ್ಕೊತವ್ರೆ. ಹೂವು, ಬಾಳೆಹಣ್ಣು, ಕಾಯಿ, ಅಕ್ಕಿ, ಬ್ಲೌಸ್ ಪೀಸು ಎಲ್ಲ ದೇವರು ಕೊಡೋಕ್ಕೆ ಅಂತ. ಸೊ ಇವಾಗ ಇಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ಬೇಕು. ಗುಲಾಬಿ ಹೂ ಏನಕ್ಕೆ? ಅದು ಅದಕ್ಕೆನಾ? ಮತ್ತು ಅಲ್ಲೇ ಕೊಡಲಿಲ್ಲ ಸಿದ್ದೇಶ್ವರ ಸ್ವಾಮಿಗೆ? ಮರಳೆ ಹೂವು ಅನ್ಬೇಕಾ? ಓಕೆ. ಸೊ ಎಲ್ಲ ತಗೊತಾರೆ ಗೈಸ್. ಸೊ ಇವಾಗ ಹೋಗ್ಬಿಟ್ಟು ಒಳಗಡೆ ಪೂಜೆ ಮಾಡಿಸ್ಕೊಂಬರೋಣ ಬನ್ನಿ. ಗೈಸ್ ವೀರಭದ್ರೇಶ್ವರ ಸ್ವಾಮಿ ಮುಗಿಸ್ಕೊಂಡು ಈಗ ನಾವು ಬಂದಿರೋದು ಲಕ್ಷ್ಮೀದೇವಿ ದೇವಸ್ಥಾನ. ಎಲ್ಲೈತೆ ಲಕ್ಷ್ಮೀದೇವಿ? ಅದಾ ಈ ದೇವಸ್ಥಾನ. ಸೊ ಇಲ್ಲಿಗೆ ಬಂದಿದ್ದೀವಿ ಗೈಸ್. ಇದು ಮನೆ ದೇವರ ನಿಮ್ಮದು? ಹೆಣ್ಣು ದೇವರು. ಸೊ ಇದು ಮನೆ ದೇವರು, ಹೆಣ್ಣು ದೇವರು. ನೋಡಿ ಇಲ್ಲಿ ನಮ್ಮ ಹೆಣ್ಣು ದೇವ್ರು ಇಲ್ಲಿ ನಿಂತೈತಿ. ಭದ್ರಕಾಳಿ. ಏನ್ರಿ ಭದ್ರಕಾಳಿ? ಇದೊಂದಾದರೆ ನೆಕ್ಸ್ಟ್ ಯಾವುದು? ನೆಕ್ಸ್ಟು ನರಸಿಂಹಸ್ವಾಮಿ, ವೆಂಕಟರಮಣ ಸ್ವಾಮಿ ಅಂತ ಗೈಸ್. ಸೊ ಬನ್ನಿ ಇವಾಗ ಇದ್ರದ್ದು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಹೋಗೋಣ ಗೈಸ್. ಫೈನಲಿ ಲಕ್ಷ್ಮೀದೇವಿಗೆ ಪೂಜೆ ಮಾಡಿಸ್ಕೊಂಡು ಹಂಗೆ ಐನೂರು ಮನೆಯಲ್ಲಿ ಒಂದು ಲೋಟ ಜ್ಯೂಸ್ ಕೊಟ್ಟರು. ಜ್ಯೂಸ್ ಕುಟ್ಕೊಂಡು ತುಂಬ ಬೇಕಾಗಿದ್ದವರು ಐನೂರು ಇವರು. ಸೊ ಮದುವೆಗೂ ಬಂದಿದ್ರಂತೆ. ಅವ್ರು ಹೇಳ್ತಾಯಿದ್ರು ಯಾರು ಮದುವೆಗೂ ಹೋಯ್ತಿರಲಿಲ್ಲ, ನಿಮ್ದೊಂದು ಮದುವೆಗೆ ಬಂದಿರೋದು ಅಂತ ಹೇಳ್ತಾಯಿದ್ರು. ಸೊ ಹಂಗೆ ಮನೆಗೆ ಕರೆದು ಒಂದು ಗ್ಲಾಸು ಜ್ಯೂಸ್ ಕೊಟ್ಟರು. ಈಗ ಜ್ಯೂಸ್ ಕುಟ್ಕೊಂಡು ಇಲ್ಲಿಂದ ಕೋಟೆ ಬೆಟ್ಟಕ್ಕೆ ಹೋಗಬೇಕು. ಕೋಟೆ ಬೆಟ್ಟದಲ್ಲಿ ಯಾವುದಾದ್ರು ದೇವಸ್ಥಾನ? ಕೋಟೆ ಬೆಟ್ಟದಲ್ಲಿ ಯಾವುದೇ ದೇವಸ್ಥಾನ? ನರಸಿಂಹಸ್ವಾಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ತಿರುಗಿ ಒಂದು ಸೆಕೆಂಡು. ಇವ್ರ ತಲೆ ತುಂಬ ಬರೀ ಹೂವನ್ನೇ ತುಂಬ್ಕೊಂಡಿದ್ದೀವಿ ಗೈಸ್. ನೋಡಿ ಇಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಒಂದೊಂದು ಹೂವು ಕೊಡ್ತಾವ್ರೆ. ಮನೆಯಿಂದ ಹಾಕೊಂಬರ್ದೇಗಿದ್ರು ಫುಲ್ ತುಂಬೋಗಿರೋದು ತಲೆ. ಸೊ ಬನ್ನಿ ಇವಾಗ ಇಲ್ಲಿಂದ ಕೋಟೆ ಬೆಟ್ಟಕ್ಕೆ ಹೋಗೋಣ ಗೈಸ್. ನಾವು ಲಕ್ಷ್ಮೀ ದೇವ್ರನ್ನ ನೋಡಿಕೊಂಡು ಈಗ ಬಂದಿದ್ದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ನರಸಿಂಹಸ್ವಾಮಿ ಎಲ್ಲಿ ಸಿಚುಯೇಟ್ ಆಗವ್ರೆ ಅಂತಂದರೆ ಎಷ್ಟಡಿ ಮೇಲಿರ್ಬೋದು ಒಂದು ಅಂದಾಜು ನೋಡಿ ಗೈಸ್. ಮೇಲೆ ನಿಂತ್ಕೊಂಡ್ರೆ ಯಾವ ಥರ ಇದೆ ವ್ಯೂವು.
ಕ್ರೇಜಿ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ ಕೆಳಗಡೆ ಇಷ್ಟು ಆಳ ಇದೆ. ಬಟ್ ನರಸಿಂಹಸ್ವಾಮಿ ಮಾತ್ರ ಟಾಪಲ್ಲಿ ಅವರೇ. ಆ್ಯಂಡ್ ಹಂಗೆ ನೋಡ್ಕೊಂಬಿಡಿ, ತೋರಿಸ್ತೀನಿ ನಿಮಗೂ ದೇವ್ರನ್ನ. ಯಾರೋ ಒಕ್ಕ ಅಡ್ಡ ನಿಂತವ್ರೆ, ಬಟ್ ಸ್ಟಿಲ್ ಐ ಶೋ ಯು ಗೈಸ್. ಓಕೆ, ನರಸಿಂಹಸ್ವಾಮಿ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಸೊ ನಾವು ಬಂದು ಪೂಜೆ ಎಲ್ಲ ಆಯಿತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಯಾವ್ದು ರೀ? ವೆಂಕಟರಾಯನ ಸ್ವಾಮಿ ದೇವಸ್ಥಾನ. ನೋಡಿ ಗೈಸ್, ನಮ್ಮವ್ರ ಕಳೆ ನೋಡಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ನೋಡಿ. ಪೂಜೆ ಎಲ್ಲ ಆಯಿತು. ಇವಾಗ ಕಾರ್ಗೆ ಅಂದ್ಬಿಟ್ಟು ದೇವ್ರ ಮೇಲೆ ಹಾಕಿದ್ದು ಒಂದು ಹೂವನ್ನ ಇಸ್ಕೊಂಡು ಹೋಗ್ತಾ ಇದ್ದೀವಿ ಹಂಗೆ. ಆ್ಯಂಡ್ ಈ ನೇಚರ್ ಭಾರಿ ಇಷ್ಟ ಆಯಿತು ಗೈಸ್. ನೋಡಿ ಸುತ್ತ ನಿಮ್ಗೆ ಇನ್ನೇನು ಕಾಣಲ್ಲ, ಬರೀ ಬೆಟ್ಟ ಗುಡ್ಡ ಅದೇ ನೋಡಿ. ಆ್ಯಂಡ್ ನಾವು ಕಾರ್ನ ಅಲ್ಲಿ ಕೆಳಗಡೆ ನಿಲ್ಲಿಸಿದ್ದೀವಿ. ನಮ್ಮ ಮಾವ ಮತ್ತು ನನ್ನ ಬಾಮೈದ ಅಲ್ಲಿ ಇದು ನರಸಿಂಹಸ್ವಾಮಿ ಸ್ಟ್ಯಾಚು ಇಲ್ಲೊಂದಿದೆ, ಅದನ್ನು ತೋರಿಸ್ತೀನಿ ನೋಡಿ. ಈ ಸ್ಟ್ಯಾಚುಗೆ ಕರ್ಪೂರ ಹಚ್ತವ್ರೆ. ಸೋಮ ಗೈಸ್, ಇಲ್ಲಿ ಸ್ಟೆಪ್ ಇತ್ತು, ಜಸ್ಟ್ ಮಿಸ್ ಬಿದ್ದಾಗಿರ್ತಿದ್ದೆ. ಏನಾಯ್ತಲ್ಲ ಅದು ಸ್ಟ್ಯಾಚು, ಕ್ರೇಜಿ ಆಯ್ತಲ್ಲ. ಹಿಂಗೇನ ಬರೋದು ನರಸಿಂಹಸ್ವಾಮಿದು ಒರಿಜಿನಲ್ ವಿಗ್ರಹ ಅಲ್ವಾ? ಸೊ ನೋಡಿ ಗೈಸ್, ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಏನಾದ್ರು ಅರ್ಕೆ ಗಿರ್ಕೆ ಇದ್ದರೆ ತೀರಿಸ್ಕೊಳ್ಳಿ. ಏನಾದ್ರು ಕೋರಿಕೆ ಗಿರಿಕೆ ಇದ್ದರೆ ಅದನ್ನು ಕೇಳ್ಕೊಳ್ಳಿ. ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಅರ್ಕೆ ಎಲ್ಲ ನೀಟಾಗಿ ತೀರಿಸ್ಲಿ. ಓಕೆ, ನಮ್ಮ ಮಾವ ಮತ್ತು ನನ್ನ ಬಾಮೈದ ಕರ್ಪೂರ ಹಚ್ಚಾಯಿತು. ಕಾಪಾಡಪ್ಪ ತಂದೆ, ಒಳ್ಳೇದು ಸ್ವಾಮಿ. ಇಲ್ಲೆಲ್ಲ ನೋಡಿ ಗೈಸ್, ಕುತ್ಕೊಳ್ಳೋಕೆ ಜಾಗ ಮಾಡೋರು ನಿಮಗೆ. ಅಮ್ಮ ಏನು ಗಾಳಿ ಬರ್ತೈತೆ ಗೊತ್ತಾ ಗೈಸ್? ಇಲ್ಲೆಲ್ಲ ಸಿಟ್ಟೌಟಿಗೆ ಜಾಗ ಮಾಡೋರೆ. ಇವಾಗ ನೋಡಿ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ತೀನಿ, ಗಾಳಿ ಹೆಂಗೆ ಬರುತ್ತೆ ನೋಡಿ. ಇವಾಗ ಆಫ್ ಆಯಿತು ನೋಡಿ. ಇವಾಗ ಕ್ರೇಜಿ ಅಂದ್ಕೊಳ್ಳಿ, ಮಸ್ತಾಗೈತೆ ಗಾಳಿ. ಇದು ಎಷ್ಟನೇದು? ಐದನೇ ದೇವ್ರು ತಾನೇ ಇದು. 5ನೇ ದೇವಸ್ಥಾನ ಕಂಪ್ಲೀಟ್ ಆಗಿದೆ ಗೈಸ್. ಇನ್ನು 2 ದೇವಸ್ಥಾನ ಇದೆ ಗೈಸ್. ಇಲ್ಲಿ 1 ಗಂಟೆ ಐತೆ ಆಯ್ತಾ. ಈ ಗಂಟೆ ಹೊಡೆಯೋಣ ಅಂತ ಹೋದೆ, ಇವ್ನು ನನ್ನ ಬಾಮೈದ ನನಗಿನ ತೀರಾ ಐತೆ, ಒಂದು ಟಚ್ ಆಗ್ತೈತೆ. ಹೊಡೆದೊಟ್ಟ ಫೈನಲಿ. ನಾನು ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಇಟ್ಕೊ, ಟ್ರೈ ಮಾಡ್ತೀನಿ ನಾನು. ಯಾಕಾಗಲ್ಲ, ಟ್ರೈ ಮಾಡ್ತೀನಿ ರೀ. ಇದು ಪ್ಯಾಂಟ್ಗಿಂಟೆಲ್ಲ ಟೈಟ್ ಐತೆ. ಇಷ್ಟು ಮಿಸ್ ಆಯಿತು ಗೈಸ್. ಇವನು 10 ಇಂಚ್ ಅವನೇ, ನಾನು 6 ಇಂಚ್ ಇದ್ದೀನಿ ಅಂತ ಹೇಳ್ತಾವ್ರೆ. ಕಾಲ್ದಾ? ಅವನು 6 ಅಡಿ ಅವನೇ, ನಾನು ಎಷ್ಟು? 3 ಅಡಿ. ಹಲೋ, ನಿನ್ನ ಐಟ್ ಹೇಳ್ಬೇಡ. ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಈಗ ನಾವು ವೆಂಕಟರಾಯನ ಸ್ವಾಮಿ ಬೆಟ್ಟನ ಹತ್ತುತ್ತಾ ಇದ್ದೀವಿ. ವೆಂಕಟರಾಯನ ಸ್ವಾಮಿ ತಾನೇ? ವೆಂಕಟರಾಯನ ಸ್ವಾಮಿ ಅಂದ್ರಲ್ಲಮ್ಮ. ಓಕೆ, ಸಾರಿ ಗೈಸ್. ಚೆಲುವನಾರಾಯಣ ಸ್ವಾಮಿ, ವೆಂಕಟರಾಯನ ಸ್ವಾಮಿ 2 ಒಂದಂತೆ. ನಮ್ಮವ್ರು ಆಗಲೇ ವಾರ್ ಮಾಡಿಬಿಟ್ಟಿದ್ರು, ಈ ಬೆಟ್ಟ ಹತ್ತೋದು ಭಾರಿ ಕಷ್ಟ ಅಂತ. ಹೌದಾ? ಎಕ್ಸ್ಕ್ಯೂಸ್ ಮೀ, ನಾನು ಚಾಮುಂಡಿ ಬೆಟ್ಟನೇ ಹತ್ತಿರೋನಿಗೆ ಗೈಸ್. ಈ ಬೆಟ್ಟ ಎಲ್ಲ ಯಾವ ಲೆಕ್ಕ ನೋಡಿ. ನಮ್ಮ ಬಾಮೈದ ನೀರು ಕುಡ್ದಂಗೆ ಹತ್ತುತ್ತಾವನಿ, ನನಗೆ ನೀರು ಕುಡಿಯಂಗೆ ಆಯ್ತಾ ಇದೆ ಹತ್ಬಿಟ್ಟು. ನಿಮಗೂ ನೀರು ಬೇಕಾ? ನಿಜ ನೀರು ಕುಡಿಯಂಗೆ ಆಯ್ತು, ಅಲ್ಲೇ ಕೆಳಗಡೆ ಕುಡಿಬೇಕಿತ್ತು ನಾನು ಗೈಸ್. ನಮ್ಗಳ ಜೊತೆಗೆ ನಮ್ಮ ಕಂಪ್ನಿ ಕೊಡೋಕೆ ಯಾರು ಬಂದವ್ರು ಹೇಳಿ? ಒಬ್ಬ ಕರಿಯ, ಒಬ್ಬ ಬಿಳಿಯ. ಏಯ್ ಕರಿಯ ಶಿಷ್ಯಾಲ, ಕರ್ಗಿ ಇವಳು. ಕರಿ ಅಲ್ಲ ಕರ್ಗಿ. ಎಲ್ಲಿ ನೋಡ್ತಿದ್ದೀರಿ ನೀವು? ನಿಮ್ಮ ಅಕ್ಕ ಕರ್ಗಿ ಅಂದರೆ ಎಲ್ಲ ಬೇರೆ ಕಡೆಗೆ ಬರ್ತಾವಳೆ. ಕೆಂದ ಕರಿಯ. ನಮ್ಮ ಮಾವ ನೋಡಿ ಗೈಸ್, ಆಲ್ರೆಡಿ ಫುಲ್ ಫಿಟ್ ಆ್ಯಂಡ್ ಫೈನ್. ನಮ್ಮ ಮಾವ ಅಲ್ಲಿಗೆ ಹೋಗ್ಬಿಟ್ಟವ್ರೆ. ಬನ್ನಿ ಇವಾಗ ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ಆಲ್ರೆಡಿ 2:15 ಆಗೋಯ್ತು ಟೈಮು. 2:45 ಸಾರಿ. ಬೆಳಿಗ್ಗೆ 8:00 ಮನೆ ಬಿಟ್ಟಿದ್ದು ನಾವು. ನಮ್ಮ ಮಾವ ಪಾಪ 7 ಗಂಟೆಗೆ ಬಿಡಬೇಕು ಅಂತ ಹೇಳಿದರು. ನಮ್ಮ ಮೇಡಮ್ ಅವರು 8:00 ಮನೆ ಬಿಟ್ಟವ್ರೆ. ಸೊ ಬನ್ನಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಬರೋಣ ಗೈಸ್. ಬೆಟ್ಟ ಹತ್ಕೊಂಡು ಮೇಲ್ಗಡೆ ಬಂದು, ಬಟ್ ಇಲ್ಲಿ ಕದಾಕ್ಬಿಟ್ಟಿದ್ರು ದೇವಸ್ಥಾನದ್ದು. ಸೊ ಅದಕ್ಕೆ ಹಂಗೆ ಹೊರಗಡೆ ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಗಡೆ ಪೂಜೆ ಮಾಡ್ದು. ಹಂಗೆ ಬೆಟ್ಟ ಹತ್ತುತ್ತಾ ಇದೆ ಗೈಸ್. ನಮ್ಮವರು ನನ್ನ ಎತ್ಕೊಂಡು ಹತ್ತಕ್ಕಾಗಲ್ಲ ಅಂತಂತವ್ರೆ. ಅವ್ರನ್ನ ಎತ್ಕೊಂಡು ನಾನು ಹತ್ತಕ್ಕಾಗಲ್ಲ ಅಂತಂತವ್ರೆ. 11 ಮೆಟ್ಲು ಹತ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೆ ಹತ್ಬಿಟ್ಟೆ. ಅಂದರೆ ತೋರಿಸ್ತೀನಿ ಬನ್ನಿ ಎಲ್ಲಿಂದ ಎಲ್ಲಿವರೆಗೆ ಹತ್ತದೆ ಅಂತ. ಕೆಳಗಡೆ ಹೋದ್ಮೇಲೆ ಗೈಸ್ ಇಲ್ಲೇ ಎತ್ತಕ್ಕಾಗಲ್ಲ ಅಂತಿದ್ರು. ಅಲ್ಲಿಂದ ಇಲ್ಲಿವರೆಗೆ ಎತ್ಕೊಂಡ್ಬಂದು ಬಿಟ್ಟಿದ್ದೆ ನಮ್ಮವ್ರನ್ನ. ಒಂದು ಚಿಪ್ ಎಕ್ಸ್ಟ್ರಾ ಉಳ್ಕೊಂಡದ ಗೈಸ್. ಇಲ್ಲಿ ನಾವು ತಂದಿರೋ ಪೂಜೆ ಸಾಮಾನಲ್ಲಿ 1 ಚಿಪ್ಪು ಬಾಳೆಹಣ್ಣು, 1 ಹೂವು ಎಕ್ಸ್ಟ್ರಾ ತಂದ್ಬಿಟ್ಟವ್ರೆ ಅಂತ ಡಿಸ್ಕಷನ್ ಮಾಡ್ತವ್ರೆ. ಆಗಲ್ಲ ಅಂತಿದ್ರು ಗೈಸ್. ಅಲ್ಲಿಂದ ಇಲ್ಲಿವರೆಗೆ ಎತ್ಕೊಂಡ್ಬಂದ್ಬಿಟ್ಟೆ. ತಿರ್ಕ್ರಿ ಕಡೆ ಯಾಕ್ರಿ ಆಗಲ್ಲ ಅಂತಿದ್ರೆ
ಹೆಂಗೆ ಹಿಂಗೆ ಶಬಾಸ್ ಮಾಡ್ತಿದ್ರಾ ನೋಡಿ ಗೈಸ್, ಶಬಾಸ್ ಅಂತ ಈಗ ಅಂತವ್ರೆ. ಸಾಕ್ಷಿಗೆ ನಾನು ಬಾಮೈದವನೇ, ನಾನು ಎತ್ತಿಲ್ಲ ಅಂತ ಹೇಳ್ಬಿಟ್ರೆ ಆಮೇಲೆ ಫ್ಯೂಚರಲ್ಲಿ ಹಾಂ ಏನು ರೀ. ನೋಡಿ ಗೈಸ್ ಹಿಂಗೆ ಜನ ಎತ್ತಿದ್ರು ಆಮೇಲೆ ಎತ್ತಿಲ್ಲ ಅಂತ ಅಂದ್ಬಿಡ್ತಾರೆ. ಇದೊಂದೇ ಸರಿ ಅಲ್ಲ, ಅದು ಪ್ರೀ ವೆಡ್ಡಿಂಗ್ ಹೋಗಿದ್ದಾಗಲೂ ಎತ್ತಿರಲಿಲ್ವಾ ಪ್ರೀ ವೆಡ್ಡಿಂಗ್ ಹೋಗಿದ್ದಾಗ? ಹಾಂ, ಅದು ವೀಡಿಯೋ ಐತೆ. ಸೊ ಅದಕ್ಕೆ ಸುಳ್ಳು ಹೇಳಂಗಿಲ್ಲ. ಸೊ ಇಲ್ಲಿ ಯಾರು ಇಲ್ಲದೇ ಇರೋ ಕಾರಣ ನಾವೇ ಪೂಜೆ ಮಾಡಿಕೊಂಡು, ಸೊ ಇವಾಗ ಇನ್ನೊಂದು ದೇವಸ್ಥಾನ ಪೆಂಡಿಂಗ್ ಇದೆ ಗೈಸ್, ಪಾಲ್ಕೇರಮ್ಮ. ಸೊ ಅಲ್ಲಿಗೆ ಹೋಗ್ಬಿಟ್ರೆ ನೆಕ್ಸ್ಟು ನಿನ್ನೆ ಇವ್ರ ಅಣ್ಣಂದು ಬರ್ತ್ಡೇ ಇತ್ತು, ಮೈಟ್ ಬಿ ಹೋಗ್ಬಿಟ್ಟು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮಾಡಿಸೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ಸೊ ನೋಡೋಣ ಮೇಡಮ್ ಅವ್ರು ಏನು ಹೇಳ್ತಾರೆ ಅಂತ. ಮಾಡಿಸೋಣ ಮಾಡಿಸೋಣ. ಸೊ ಬನ್ನಿ ಇವಾಗ ಇಲ್ಲಿಂದ ಪಾಲ್ಕೇರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಗೈಸ್. ವೆಂಕಟರಾಯನ ಸ್ವಾಮಿ ದರ್ಶನ ಮಾಡಿಕೊಂಡು ಈಗ ಪಾಲ್ಕೇರಮ್ಮನ ದೇವಸ್ಥಾನಕ್ಕೆ ಬಂದು ನೋಡಿ, ನಮ್ಮವ್ರು ಎಲ್ಲ ಕಡೆಗೂ ಹೂವು ಬಾಳೆಹಣ್ಣು ರೆಡಿ ಮಾಡ್ಕೊಂಡು ಈ ಕೂದಲನ್ನ ಹಿಂಗೆ ಬಿಡ್ಕೊಂಡು, ಅಯ್ಯೋ ಆಗಲ್ಲ ಅವ್ರ ಕೈಯಲ್ಲಿ. ಸೊ ನಂದು ಮೊಬೈಲಲ್ಲಿ ಚಾರ್ಜ್ ಬರೋಲ್ಲ ಗೈಸ್, ಬರೀ 5% ಐತೆ. ಸೊ ಮೈಟ್ ಬಿ ಇವಾಗ ಇಷ್ಟೇ ಮಾಡೋಕ್ಕಾಗೋದು ವ್ಲಾಗು. ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ವೆಂಕಟರಾಯನ ಸ್ವಾಮಿದು ಒಂದು ಸ್ಟೋರಿ ಐತಂತೆ, ಅದನ್ನು ಮನೆಗೆ ಹೋದ್ಮೇಲೆ ನಮ್ಮವ್ರ ಕೈಲಿ ಹೇಳಿಸ್ತೀನಿ, ಓಕೆನಾ? ಕಾಲು ತೊಳಿಬೇಕು, ಕಾಲು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಿದ್ರು ಕೈಕಾಲು ತೊಳ್ಕೊಂಡು ಹೋಗ್ಬೇಕು ಗೈಸ್. ಚಾರ್ಜ್ ಇಲ್ಲ, ನಾನು ಅಡಾಪ್ಟರ್ ತರೋದು ಮರ್ತ್ಬಿಟ್ಟಿದ್ದೀನಿ, ಬರೀ ಕೇಬಲ್ ತೊಗೊಂಬಂದಿದ್ದೀನಿ ಗೈಸ್. ನೋಡಿ ಬರೀ ಕೇಬಲ್ ತೊಗೊಂಬಂದಿದ್ದೀನಿ, ಅಡಾಪ್ಟರ್ ತಂದಿಲ್ಲ. ಸೊ ಇಲ್ಲಿದೆ ನೋಡಿ ಪಾಲ್ಕೇರಮ್ಮ, ನೋಡ್ಕೊಂಬಿಡ್ರಿ. ಸೊ ಇದನ್ನು ಮುಗಿಸ್ಕೊಂಡು ಎಲ್ಲಿಂದ ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು, ಬಟ್ ಹೇಳಿದ್ನಲ್ಲ ಇವ್ರ ಅಣ್ಣವ್ರದ್ದು ಬರ್ತಡೇ ಇತ್ತು ನೆನ್ನೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮೋಸ್ಟ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗೋಣ ಅಂತ ಅನಿಸುತ್ತೆ. ಸೊ ಬನ್ನಿ ಹೋಗೋಣ ಗೈಸ್. ಪಾಲ್ಕೇರಮ್ಮನ ದರ್ಶನ ಮಾಡ್ದೆ, ನೀವು ಮಾಡ್ಕೊಳ್ಳಿ. ಸಚ್ ಎ ಪವರ್ಫುಲ್ ದೇವರು ಅಂತ ಅನಿಸುತ್ತೆ ನನಗೆ, ಯಾಕೆಂತಂದರೆ ನಾನು ಫಸ್ಟ್ ಟೈಮ್ ಬಂದಿರೋದು. ಸೊ ಇವಾಗ ಇಲ್ಲಿಂದ ತುಮಕೂರಿಗೆ ಹೋಗೋಣ ಬನ್ನಿ ಗೈಸ್. ನಾವು ಪಾಲ್ಕೇರಮ್ಮನ ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ಆನ್ ದ ವೇ ಬರ್ತಾಯಿದ್ದೋ, ಬಟ್ ಹೊಟ್ಟೆ ಸಿಗ್ತಾಯಿತ್ತು ಅಂತ ಅಂದ್ಬಿಟ್ಟು ನಾವು ಬಂದಿದ್ದೆ ಸ್ವಾತಿ ಡೆಲಿಕೇಸಿ. ಬಾಮೈದ ನಿನಗೆ ಈ ಜಾಗ ನೆನಪಾಯ್ತಾ? ಯಾವಾಗ ಹೇಳು? ಚೌಲ್ಟ್ರಿ ನೋಡೋಕೆ ಬಂದಾಗ ಇಲ್ಲೇ ನಿಂತ್ಕೊಂಡಿದ್ದು, ಎಲ್ಲರೂ ಫುಲ್ ರೌಂಡ್ ಸರ್ಕಲ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತಿದ್ದು ಗೈಸ್. ನಮ್ಮವ್ರಿಗೆ ಮತ್ತು ನನ್ನ ಬಾಮೈದಂಗೆ ಇಬ್ರಿಗೂ ಮಸಾಲೆ ದೋಸೆ ಎಷ್ಟಿಷ್ಟ ಅಂತಂದರೆ, ಬೆಳಿಗ್ಗೆ ಇವನು ತಿಂದ, ಇವಾಗ ಮಧ್ಯಾಹ್ನ ಇವ್ರು ತಿಂದವ್ರೆ. ಮಧ್ಯಾಹ್ನ ಅಲ್ಲ ಗೈಸ್, ಆಲ್ರೆಡಿ ಟೈಮ್ ಎಷ್ಟಾಗೈತೆ ಗೊತ್ತಾ? ನೋಡಿ ಇಟ್ಸ್ 5 o'clock ಆಗೈತು. ಹೋಸರಿ ಬಂದಾಗ ಇಲ್ಲಿ ನಿಲ್ಸಿದ್ದು ಗಾಡಿ, ಇದೇ ಜಾಗದಲ್ಲೆಲ್ಲ ನಿಲ್ಸಿದ್ದು ನಾವು. ನೀವು ಆ ಕಡೆ ನಿಲ್ಸ್ಬಿಟ್ಟು ಬಂದಿದ್ರಿ, ನಾವಿಲ್ಲಿ ನಿಲ್ಸಿದ್ದು. ಅದಾದಮೇಲೆ ಎಲ್ಲ ಊಟ ಮಾಡ್ಕೊಂಬಂದು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ದೋ, ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತೆಲ್ಲ ಫನ್ ಮಾಡ್ಕೊಂಡು ನಿಂತಿದ್ದೋ. ಇವ್ರು ಬಂದಿರಲ್ಲ ಗೈಸ್, ಮೇಡಮ್ ಅವರು ಏನೋ ಕಂಪ್ನಿನ ಭಾರಿ ಉದ್ಧಾರ ಮಾಡಿಬಿಡ್ತೀವಿ ಅನ್ನೋ ರೇಂಜಿಗೆ ಲೀವ್ ಆಗ್ದೇ ಆಫೀಸ್ಗೆ ಹೋಗಿದ್ರು. ನಮ್ಮ ಚೌಲ್ಟ್ರಿ ನೋಡೋದಕ್ಕಿಂತ ನಿಮ್ಗೆ ಆಫೀಸ್ ಹೆಚ್ಚಾಗೋಯ್ತಾ? ಹಾಂ, ನಮ್ಮ ಅತ್ತೆ ಮಾವ, ನನ್ನ ಬಾಮೈದ ಮತ್ತು ಇವ್ರ ಅಣ್ಣ ಎಲ್ಲ ಬಂದಿದ್ರು. ಸೊ ಅವಾಗ ಅದೊಂದು ಮೆಮೊರಿ ಗೈಸ್. ಆಲೇ ನಮ್ಮ ಮಾವ ಬೀಡ ತಿನ್ನೋಕ್ಕೋಗ್ಬಿಟ್ಟವ್ರೆ. ಬೀಡೋ ನನಗೊಂದು ಸ್ವೀಟು, ನೀವು ತಿಂತೀರ ಬೀಡ? ಅದೇ ಮೂಗು ಅಂತ ಇದ್ದೀರಾ? ಖಾರ ಜಾಸ್ತಿ ಆಯಿತಾ? ಮತ್ತು ಮೂಗು ಹಿಂಗಂತ ನಾವು ಯಾವುದೇ ಟೈಮಲ್ಲಿ ನೆಕ್ಸ್ಟ್ ಸ್ವಾತಿ ಡೆಲಿಕೇಸಿಗೆ ಬಂದರೆ, ಒಂದು ಇವಾಗ ಚೌಲ್ಟ್ರಿ ನೋಡೋಕೆ ಹೋಗಿದ್ದಾಗ ನೆನಪಾಗಿತ್ತಲ್ಲ, ಅದೊಂದು ನೆನಪಾಗುತ್ತೆ. ಮತ್ತು ಇವಾಗ ಒಂದೇ ದಿನದಲ್ಲಿ 7 ದೇವಸ್ಥಾನ ಕಂಪ್ಲೀಟ್ ಮಾಡಿದ್ದೀವಿ, ದಾಖಲೆ ಬರ್ತಿದ್ದೀವಿ ಇವತ್ತು. ನೀವು ಇದಕ್ಕಿಂತ ಜಾಸ್ತಿ ಹೋಗಿದ್ದೀರಾ? ಓಕೆ, ಹಂಗಾರೆ ಇನ್ಮೇಲೆ ನಮಗೂ ವರ್ಷ ಗೈಸ್. ಇವ್ರು ವರ್ಷನೂ ಹೋಗ್ತಿದ್ದಾರೆ ಅಂತ. ನಾನು ಇದೇ ಫಸ್ಟ್ ಟೈಮು ಇದೆಲ್ಲ ನೋಡಿದೆ. 7 ದೇವಸ್ಥಾನ ಒಟ್ಟೊಟ್ಟಿಗೆ, ಅಂದರೆ ನೋಡಿಲ್ದಿರೋ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀನಿ. ಅದರಲ್ಲಿ ಇಷ್ಟು ನೋಡಿದ್ರಲ್ಲಿ 7 ದೇವಸ್ಥಾನದಲ್ಲಿ ನಾನು ನೋಡಿದ್ದು ಒಂದೂ ಇಲ್ಲ ಅಲ್ವೇನ್ರಿ? ಒಂದೂ ನೋಡಿರಲಿಲ್ಲ. ಸೊ ಈ ಸರಿ ಒಂದೇ ದಿನದಲ್ಲಿ 7 ದೇವಸ್ಥಾನ ದಾಖಲೆ ಮಾಡಿದ್ದೀನಿ. ಸೊ ಬನ್ನಿ ಇವಾಗ. ಇನ್ನೂ ನಿಮ್ಮ ಅಣ್ಣ ಬರ್ತಾರಾ? ಅಣ್ಣ ಇರೋ ಜಾಗಕ್ಕೆ ನಾವು ಹೋಗ್ಬೇಕಾ? ಹೋಯ್ತಾ ಹಂಗೆ ಕೇಕ್ ತೊಗೊಂಡು ಹೋಗೋದಾ? ಸೊ ಇವ್ರ ಅಣ್ಣಂದು ನೆನ್ನೆ ಬರ್ತಡೇ ಇತ್ತು ಗೈಸ್, ಅದಕ್ಕೆ ಇವತ್ತು ಹಂಗೆ ಹೋಗ್ಬಿಟ್ಟು ಬರ್ತಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ಹಂಗೆ ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಓಕೆ, ಈಗ ಆಲ್ರೆಡಿ 5 o'clock ಆಗೈತೆ. ನಾವು ಅಲ್ಲಿಗೆ ಹೋಗೋಷ್ಟೊಳಗೆ 5:30 ಆಗುತ್ತೆ. ಆಮೇಲೆ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮನೆಗೆ ಹೋಗೋಷ್ಟೊಳಗೆ 8 o'clock 8:30 9 ಫಿಕ್ಸ್ ಆಗುತ್ತೆ. ಸೊ ಬನ್ನಿ ಇವಾಗ ಇಲ್ಲಿಂದ ಬೀಡ ತತ್ತಾರೆ. ಬೀಡ ತಿನ್ಕೊಂಬಿಟ್ಟು ಇವ್ರಿಗೊಂದು ಬೀಡ ಕೊಟ್ಬಿಟ್ಟು ನಾನೊಂದು ಬೀಡ ತಿನ್ಕೊಂಡು ಶಿಸ್ತಾಗಿ ಹೋಗೋಣ ಗೈಸ್. ನಮ್ಮವರು ಅವ್ರ ಅಣ್ಣನ ಬರ್ತಡೇಗೋಸ್ಕರ ಕೇಕ್ ತಗೊಳಕ್ಕೆ ಬಂದವ್ರೆ. ಯಾವ ಫ್ಲೇವರ್ ಇಷ್ಟ ಅವ್ರಿಗೆ? ಹಾಂ, ಅವ್ರಿಗೆ ಯಾವ ಫ್ಲೇವರ್ ಇಷ್ಟ ಅಂತ ಗೊತ್ತಿಲ್ವಾ? ಹಾಂ, ಚಾಕೋ ಟ್ರಫಲ್ಲ, ಬ್ಲ್ಯಾಕ್ ಫಾರೆಸ್ಟ್ ಚೆನ್ನಾಗಿರಲ್ಲ? ಬ್ಲ್ಯಾಕ್ ಫಾರೆಸ್ಟ್ ಬೇಡವಾ? ಹಾಂ, ಚಾಕ್ಲೇಟ್ ಅಲ್ಲ, ಚಾಕೋ ಟ್ರಫಲ್ ಇಲ್ವಾ? ಬ್ಲ್ಯಾಕ್ ಫಾರೆಸ್ಟೇ ಕೊಡಿ. ಎಷ್ಟೊಂದು 1/2 ಕಿಲೋನಾ ಕೊಡಿ ಗೈಸ್. ಬನ್ನಿ ಇವಾಗ ಬ್ಲ್ಯಾಕ್ ಫಾರೆಸ್ಟ್ 1/2 ಕಿಲೋ ಕೇಕ್ ತೊಗೊಂಡಿದ್ದೀವಿ. ತೊಗೊಂಡು ಅವ್ರ ಅಣ್ಣಿಗೆ
ಸರ್ಪ್ರೈಸ್ ಮಾಡೋಣ ಗೈಸ್. ಅವ್ರ ಅಣ್ಣ ಕೇಕ್ ತಂದಿರೋದು ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ಟವ್ರೆ. ಬರ್ತಡೇ ಬೈ ಡಸ್ಟ್ ಜಾಸ್ತಿ ಆಗಿಬಿಟ್ಟಿದೆ. ಒರ್ಸಿ ಯಾಕೆ ಹಿಂಗೆ ನಿಲ್ಸ್ಬಿಟ್ಟಿದ್ರಲ್ಲ ಗಾಡಿನ? ನೋಡಿ ಗೈಸ್, ರೋಡ್ ಸೈಡಲ್ಲಿ ನಿಲ್ಸಿದ್ರೆ ಇದೇ ಗತಿ ಗೊತ್ತು. ಎಲ್ಲಿ ಮೇಲ್ಗಡೆನಾ ಇಲ್ಲ ಕೆಳಗಡೆನಾ? ಇದೇನಾ? ಓಕೆ ಇದೇ ಅವ್ರ ಅಣ್ಣವ್ರ ಮನೆ ಗೈಸ್. ಬರ್ತಡೇ ಬಾಯ್ ಆಲ್ರೆಡಿ ಐದನೇ ಕೇಕಾ? 5ನೇದಾ 6ನೇದಾ 7ನೇದಾ? 7ನೇ ಕೇಕ್ ಕಟ್ ಮಾಡ್ತಾವ್ರೆ ಗೈಸ್. ಈ ಥರ ಇದೆ ನೋಡಿ ಕೇಕ್. ಕಡಿಪಣ್ಣ ಇಲ್ಲಿ ಇಲ್ಲೇ ಐತಿ. ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಜೋಬಲ್ ಬೆಂಕಿ ಪಟ್ಟಣ ಮಡಗ್ತೀಯ ಅಂತ ಕೇಳ್ತಾರೆ ನಮ್ಮ ಮಾವ ಗೈಸ್. ಅಲ್ಲೇ ಅಕ್ಕಿ ಫೋಟೋ ತೆಗಿತಾವ್ರೆ ಗೈಸ್. ಬರ್ತಡೇ ಬೈ ಈಗ 8ನೇ ಕೇಕ್ ನೆಕ್ಸ್ಟಿಗೆ ರೆಡಿ ಆಗಲಿ ಅಂತ ಇವ್ರು ಸ್ನ್ಯಾಪ್ ಆಗ್ತಾರೆ ನೋಡಿ. ಎರಡು ಸೇಮ್ ಕಲರ್ ಐತೆ, ಕೇಕು ಸೀಟು. ಸ್ನ್ಯಾಪ್ ಆಗ್ತಾರೆ ನೋಡಿ ಗೈಸ್ ಇಲ್ಲಿ. ಲಲ್ಲ ರೀ, ಅದಕ್ಕೂ ಫಿಲ್ಟ್ರ್ ಹುಡುಕ್ತಾ ಗೊತ್ತಿದ್ದೀರಲ್ರಿ ನೀವು. ಹಾಕ್ರಿ, ಏನಿಲ್ಲ ಕಣಂತೆ. ಅದೇನದು ಕಾಡೊಳಗೆ ಎಷ್ಟು? ಹಂಗಾ? ಓಕೆ 20 ಸ್ವೀಟ್ 22. ಶೇರ್ ಮಾಡ್ರಿ ಆಯ್ತು. ಚಪ್ಪಾಳೆ ಹೊಡಿಯಕ್ಕೂ ಇಲ್ಲಲ್ಲಪ್ಪ. ಹ್ಯಾಪಿ ಬರ್ಡೇ 22 ಗೈ 22. ಅದೇನು ಕಾಣಿಸ್ಲಿಲ್ಲಮ್ಮ, ಅದು ಉರ್ದಿದ್ದೇ ಕಾಣಿಸ್ಲಿಲ್ಲ. ಹೋಗಿ ಬನ್ನಿ ಮಾವ, ಏನಿಲ್ಲ. 32 ಅವರು 22 ತಿನ್ನಿಸ್ತಾವ್ರಿ ಈಗ. ತಿನ್ನಿಸಿ. ಆಯ್ತು. ಹೋಗ್ರಿ. ನಮ್ಮವ್ರು ಹೋಗಿ ಅಂತಂದರೆ ಬರೀ ಕೇಕ್ ಮೇಲೆ ಕಣ್ಣು ಹಾಕ್ತಾವ್ರೆ ಗೈಸ್. ಕೇಕ್ ತಿನ್ಸೋದ್ರಲ್ಲಿ ಇರಬೇಕು, ಕೇಕ್ ತಿನ್ನೋದ್ರಲ್ಲ. ನೋಡಿ ಗೈಸ್, ಕ್ರೀಮ್ ಏನೋ ಆಗೋಯ್ತದೆ ಅನ್ನೋ ರೇಂಜ್ಗೆ. ವೆರಿ ಗುಡ್. ಎಸ್. ಅಯ್ಯೋ ಟಿಶ್ಯೂ ಹೋಗಿ ಮಹೇಶ್ ಅವರೇ. ಹೋಗು ಮಾಡ್ತೀನಿ, ಹೋಗು. ಆ ಕಡೆ ಆ ವೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಫೋಟೋ ಆಗುತ್ತೆ. ಹಂಗೆ ನಮ್ಮವ್ರಿಗೆ ಗೈಸ್ ವಿಡಿಯೋ ಮಾಡ್ತಾವ್ರೆ, ಫೋಟೋ ತೆಗಿಯೋದು ಹಿಂಗೆ ಏನು ಗೊತ್ತಾಗ್ತಲ್ವಂತೆ. ಪಾಸ್ ಮಾಡಿದ್ರೆ ಅವ್ರು ಹೋಯ್ತು. ಪ್ಲೀಸ್ ನನ್ನ ಬ್ಲಾಗ್ ಮಾತ್ರ ಅದ್ಗಡಿಸ್ಬೇಡಿ ಆಯ್ತಾ? ಹಿಂಗೆ ಇಟ್ಕೊಳ್ಳಿ ಮಗುವರೇ. ಬಿಡ್ರಿ ಅದನ್ನು. ಆಯ್ತು ಹೋಗ್ಲಿ, ಇದನ್ನ ಹಿಡ್ಕೊಳ್ರಿ. ಮಾಮ ಇನ್ನೇನು ಹಿಡ್ಕೊ, ನಿಮ್ಮ ಅಕ್ಕನ ಕೊಟ್ರೆ ಅದ್ಗಡಿಸ್ಬಿಡ್ತಾಳೆ. ಕಟ್ ಮಾಡಲಾ? ಅದೇ ಬೇಗ ಮದುವೆ ಆಗಲಿ ಗೈಸ್. ನಮ್ಮವ್ರು ಅನ್ಕೊಂಡಂಗೆ ಕರ್ಕೊಂಬಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ಖುಷಿನಾ? ನಿಮ್ಮ ಅಣ್ಣಂಗೆ ಖುಷಿ ಆಯ್ತಾ ಕೇಳಿ? ಕೇಳು ಫಸ್ಟು. ಅವ್ರ ಬಾಯಾರ ಬರಬೇಕು. ನೋ ಕಮೆಂಟ್ಸ್ ಅಂತೆ. ಬೆಳಗ್ಗೆಯಿಂದ ದೇವಸ್ಥಾನದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಸುಸ್ತಾಗ್ಬಿಟ್ಟು ಕೊನೆಗೆ ಬರ್ತಾ ಹಂಗೆ ಅವ್ರ ಅಣ್ಣವ್ರ ಬರ್ತಡೇ ಸೆಲೆಬ್ರೇಷನ್ ಮಾಡಿಸ್ಬಿಟ್ಟು ಮನೆಗೆ ಬಂದು ನೋಡಿದ್ರೆ ಇಲ್ಲಿ ಇನ್ನೂ ಟ್ವಿಸ್ಟ್ ಇಟ್ಟಿದ್ರು. ನಾವಲ್ಲಿ ಊಟ ಮಾಡಿದ್ದು ಎಷ್ಟೊತ್ತಾಗಿತ್ತು ರೀ? 5 ಆಗಿತ್ತಾ? ಸೊ 5 ಆಗಿತ್ತು ಅಂದ್ಬಿಟ್ಟು ಊಟ ತಿನ್ಕೊಂಡು ಬಂದ್ವಾ. ಬರ್ತಾ ಹಂಗೆ ಅವ್ರ ಅಣ್ಣನ ಬರ್ತಡೇ ಸೆಲೆಬ್ರೇಷನು ಮಾಡಿದ್ವಾ. ಅಲ್ಲಿಂದ ಇಲ್ಲಿಗೆ ಬಂದು ಇವ್ರ ದೊಡ್ಡಮ್ಮವ್ರ ಮನೇಲಿ ಫುಲ್ ಸರ್ಪ್ರೈಸು. ಏನು ಸರ್ಪ್ರೈಸು? ಊಟಕ್ಕೆ ಕರೆದಿದ್ರು ಓಕೆ ಗೈಸ್. ನಾವು ತಿಂದಿದ್ದಲ್ಲಿ 4:30-5 ಗಂಟೆ ಆಗೋಗಿತ್ತು. ಇನ್ನು ತಿಂದಿರೋದೇ ಕರಗಿಲ್ಲ. ಮತ್ತೆ ಅವ್ರ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೆದ್ರ ಓದೋ ಶಾವಿಗೆಗೆ ಏನು ಮಾಡಿದ್ದು? ಪಾಯಸ, ಕಾಯಿ ಪಾಯಸ. ಶಾವಿಗೆಗೆ ಕಾಯಲ್ಲಿ ಮಾಡಿ, ಪುಳಿಯೋಗರೆ ಮಾಡಿ, ಅನ್ನ ಸಾಂಬಾರು ಮಾಡಿ, ಕೋಸಂಬರಿ ಮಾಡಿ, ಅದ್ರ ಜೊತೆಗೆ ತರಕಾರಿ ಸೊಪ್ಪಿನ ಪಲ್ಯ ಮಾಡಿ ಎಲ್ಲ ಹಾಕೋದು ತಿಂದ್ಬಿಟ್ಟು ಗೈಸ್. ಇಲ್ಲಿ ಹೆಂಗಾಗ್ಬಿಟ್ಟೈತೆ ಹೊಟ್ಟೆ. ನನಗಂತೂ ಉಸಿರಾಡಕ್ಕೆ ಹೋಯ್ತಲ್ಲ, ಆ ಮಟ್ಟಕ್ಕೆ ಟೈಟ್ ಆಗಿಬಿಟ್ಟೈತಿ. ಅದ್ರ ಜೊತೆಗೆ ಊಟ ಆದಮೇಲೆ ಕೊನೆಗೆ ಬಾಳೆಹಣ್ಣಂತೆ ಮಾವಿನ ಹಣ್ಣಂತೆ ಅಂತ ಕೊಡ್ತಾವ್ರೆ. ಅಲ್ಲಿ ಅವ್ರ ಮಗಳಿದ್ರು, ಅವ್ರ ಮಗಳಂತೂ ಯಪ್ಪ ಡ್ಯಾನ್ಸ್, ಚಿಕ್ಕ ಪಾಪು ಗೈಸ್, ಹಿಂಗೆ ಅಂದ್ಕೊಂಡು ಇವ್ರ ಜೊತೆಗೆ ಏನೇನೋ ವೀಡಿಯೋ ಎಲ್ಲ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇಷ್ಟೊತ್ತಾಯಿತು ಬರೋಷ್ಟೊಳಗೆ. ಹಂಗೆ ಏರಿಯಾದಲ್ಲಿ
ಇವರ ಏನೋ ಅಮ್ಮವ್ರ ಫ್ರೆಂಡ್ ಆಂಟಿದಿರೆಲ್ಲ ಮಾತಾಡ್ಸಿದ್ರು ಪಾಪ, ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಮನೆಗೆ ಬಂದು ಗೈಸ್ ಈ ಡೇ ಅಂತೂ ನನಗೆ ಮರೆಯೋಕ್ಕೆ ಆಗಲ್ಲ ಅಂದ್ಕೊಳ್ಳಿ. ಒಂದೇ ದಿನದಲ್ಲಿ 7 ದೇವ್ರು ತೋರಿಸ್ಬಿಟ್ಟು ದಾಖಲೆ ಮಾಡಿಬಿಟ್ಟವ್ರೆ. ನನಗೆ 7 ಜನ್ಮನೇ ತೋರಿಸ್ಬಿಟ್ರಿ ಕಣ್ರಿ. 7 ಜನ್ಮದಡು ಅಂದ್ಕೊಂಡು ಯಪ್ಪ ಆಯ್ತಲ್ಲ ಗೈಸ್, ಉಸಿರಾಡೋಕೆ ಹೋಯ್ತಲ್ಲ, ನಂಗೆ ಮಾತಾಡೋಕೆ ಆಗ್ತಾಯಿಲ್ಲ. ಹೆಂಗಿದ್ರಿ ನಿಮಗೆ? ಇವ್ರಿಗೇನು ಬಿಡಿ ಗೈಸ್, ಎವ್ರಿ ಇಯರ್ ಹೋಗ್ತೀರಾ ನೀವು? ಎವ್ರಿ ಇಯರ್ ಇದೇನು ನಾವು ಇವತ್ತು ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಅಷ್ಟು ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ಸೊ ಅವ್ರಿಗೇನು ಸ್ಪೆಷಲ್ಲು ಅನ್ಸಲ್ಲ, ವಸ್ತು ಅನ್ಸಲ್ಲ. ನನಗಂತೂ ತುಂಬಾ ಸ್ಪೆಷಲ್ಲು, ತುಂಬಾ ಹೊಸದಾಯಿತು. ಬಟ್ ಇನ್ಮೇಲೆ ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಬಟ್ ಕ್ರೇಜಿ ಆಗಿತ್ತು. ಆ್ಯಂಡ್ ಗೈಸ್ ಅಲ್ಲಿದ್ದು ನಿಮ್ಗೆ ಹೇಳ್ದೆ ಅಲ್ವ ನಾನು, ವೆಂಕಟರಾಯ ಸ್ವಾಮಿ ದೇವಸ್ಥಾನದ ಒಂದು ರಹಸ್ಯ ಇದೆ ಅಂತ. ಹೇಳ್ರಿ ಹಂಗೆ ವೆಂಕಟರಾಯ ಸ್ವಾಮಿ ರಹಸ್ಯದ ಒಂದು ನಿಮಿಷ ರೀ, ಹಂಗೆ ಮೈಕ್ ಕೊಟ್ಬಿಡ್ತೀನಿ ಗೈಸ್. ಮೈಕ್ ಕೊಟ್ಬಿಟ್ರೆ ಅದು ಕ್ಲೀನಾಗಿ ಕೇಳಿಸುತ್ತೆ, ಇಲ್ಲ ಅಂತಂದರೆ ಕೇಳಿಸಲ್ಲ. ಆಮೇಲೆ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ, ಇನ್ಫಾರ್ಮೇಟಿವ್ ಆಗಿರಲ್ಲ ಅಂತ ಅಷ್ಟೇನೇನಿಲ್ಲ. ಇಟ್ಕೊಳ್ಳಿ ಹೆಂಗೆ. ಅಷ್ಟೊಂದು ಗೊತ್ತಿಲ್ಲ. ಓಕೆ, ನಿಮಗೆ ಗೊತ್ತಿರೋಷ್ಟು ಹೇಳಿ ಸಾಕು. ಅಲ್ಲಿ ಅವಾಗಿನ ಕಾಲದಲ್ಲೆಲ್ಲ ದನ ಮೇಯ್ಸೋಕ್ಕೆಲ್ಲ ಹೋಗ್ತಿದ್ರಂತಲ್ಲ, ದನ ಕಟ್ಕೊಂಡು. ಆವಾಗ ಒಂದು ಜೇನು ಹುಳ ಡೈಲಿ ಒಂದು ಹೂವು ತೊಗೊಂಡೋಗಿ ಬಂಡೆ ಒಳಗೆ ಹೋಗ್ತಿತ್ತಂತೆ. ಇವರು ಸ್ವಲ್ಪ ದಿನ ನೋಡಿದ್ದಾರೆ, ಇದೆಲ್ಲಿ ತೊಗೊಂಡೋಗ್ತಿದೆ ಹೂವು ಅಂತ ನೋಡಾದ್ಮೇಲೆ ಬಂಡೆಗಳೆಲ್ಲ ನೋಡ್ಕೊಂಡೆಲ್ಲ ಒಳಗೆ ಹೋದಾಗ ಅಲ್ಲಿ ವೆಂಕಟರಾಯ ಸ್ವಾಮಿ ನೆಲೆಸಿತ್ತಂತೆ. ಅವಾಗ ಅದು ದೇವಸ್ಥಾನ ಎಲ್ಲ ಫುಲ್ ಒಳಗಡೆನೂ ಅಷ್ಟೇ ಬಂಡೆಲೇ ಇರೋದು, ಮೇಲ್ ಮಾತ್ರ ಆ ಥರ ಕಟ್ಟಿದ್ದಾರೆ ಅಷ್ಟೇ. ಬಟ್ ನಮ್ಗೆ ಅದನ್ನೇ ನೋಡೋಕೆ ಸಿಗ್ಲಿಲ್ವಲ್ಲ. ಬಟ್ ಪೂಜಾರಿಗಳಿರಲಿಲ್ಲ ಗೈಸ್, ಅದಕ್ಕೆ ಅದನ್ನ ನೋಡೋಕೆ ಸಿಗಲಿಲ್ಲ ನಮಗೆ. ಬಟ್ ದೇವಸ್ಥಾನ ಸಕ್ಕತ್ತಾಗಿದೆಯಂತೆ. ಇದೇನು ಕೊನೆ ಟೈಮ್ ಅಲ್ವಲ್ಲ, ಇದೇ ಫಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಸಿಗ್ತಾರೆ, ವೆಂಕಟರಾಯ ಸ್ವಾಮಿ ದರ್ಶನ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಸೊ ಅಷ್ಟೇನು ಅದ್ರದ್ದು ರಹಸ್ಯ. ಚೆನ್ನಾಯ್ತಲ್ಲ ಅಂದ್ರೂ. ಇಷ್ಟು ದಿನ ಹೋಗ್ತಿದ್ದು ಬೇರೆ, ಇವಾಗ ಹೋಗಿರೋದು ಬೇರೆ. ಹೆಂಗೆ ಅನಿಸ್ತಿದೆ ಮದುವೆ ಆಗಿ ಯಜಮಾನ್ರ ಜೊತೆ ನಿಮ್ಮ ಮನೆ ದೇವ್ರು ಸುತ್ತಿದ್ದು? ಚೆನ್ನಾಗಿತ್ತು. ಅಮ್ಮ ಬರಬೇಕಿತ್ತು. ನಮ್ಮ ಅತ್ತೆ ಬರಬೇಕಿತ್ತು ಗೈಸ್. ನಮ್ಮ ಅತ್ತೆಂಗೆ ಕರೆದೆ ನಾನು. ಅವರು ಪಾಪ ಇವಾಗ ಇನ್ನೂ ನಾಳೆ ಎಲ್ಲ ನಾಡಿದ್ದು ನಮ್ಮನ್ನು ಕಳಿಸ್ತಾರೆ ವಾಪಸ್ಸು. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬರೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಣ. ನಮ್ಮ ಅತ್ತೆ ನಾನು ಬರಲಿಲ್ಲ ಅಂದರೆ ಎತ್ತಾಕೊಂಡು ಹೋಗೋಣ ಕಾರಲ್ಲಿ. ಬಾಯ್ ಹೇಳ್ಬಿಡಿ ನೀವು, ನಾನು ಹೇಳಿ ಮುಗಿಸ್ತೀನಿ. ಬಾಯ್ ಗೈಸ್. ಅವ್ರು ಹೇಳ್ತಾವ್ರೆ. ಸೊ ನಂದು ಸಿಗ್ನೇಚರ್ ಎಂಡಿಂಗ್ ಕೊಡಲೇಬೇಕಲ್ಲ ಗೈಸ್. ನೋಡಿದ್ರೆ ಗೈಸ್ ಈ ಥರ ಇತ್ತು ಇವತ್ತಿನ ವ್ಲಾಗ್. ಸೊ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.